ಹೆಲೋ ಎವ್ರಿವನ್, ನಾನು ನಿಮ್ಮ ದಿನವಿ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಮಿಷಿನನ್ನು ತೋರಿಸ್ತಾ ಇದ್ದೀನಿ. ಆ ಮಿಷಿನ್ ಏನಪ್ಪ ಅಂತ ಹೇಳಿದರೆ, ಮೊಸರಿಂದ ನಾವು ಬೆಣ್ಣೆಯನ್ನು ಮಾಡ್ಬೋದು. ಸೊ ಇವಾಗಿನ ಮನುಷ್ಯನ ಜೀವನ ತುಂಬ ಸಿಂಪಲ್ ಆಗೋಗ್ಬಿಟ್ಟಿದೆ. ಬಿಕಾಸ್ ಆಫ್ ಮಿಷಿನ್ ಅಂತ ಹೇಳಿದ್ರೆ ಏನೂ ತಪ್ಪಾಗೋದಿಲ್ಲ. ನಾನು ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಫ್ಲಿಪ್ಕಾರ್ಟಲ್ಲಿ 1300 ರೂಪೀಸ್ ಕೊಟ್ಟು ತರಿಸಿದೆ. ಈ ಮಿಷಿನಿಗೆ 1300 ಕೊಟ್ಟಿದ್ದು ತುಂಬ ವರ್ತ್ ಅನಿಸ್ತಾ ಇದೆ. ಇದಕ್ಕೂ ಮುಂಚೆ ನಾನು ಮನೇಲಿ ಈ ಕೆಲಸ ಮಾಡ್ತಾ ಇರಲಿಲ್ಲ. ನಮ್ಮ ಅತ್ತೆ ಎಲ್ಲವನ್ನು ಮಾಡ್ಕೋತಾ ಇದ್ರು. ಇವಾಗ ನಮ್ಮ ಅತ್ತೆ ಊರಿಗೆ ಹೋಗಿದ್ದಾರೆ, ಹಾಗಾಗಿ ಇದೆಲ್ಲ ಕೆಲಸನ ನಾನೇ ಮಾಡೋದ್ರಿಂದ ನನಗೆ ಇದ್ರ ಕಷ್ಟ ಗೊತ್ತಾಗ್ತಾ ಇದೆ. ಹಾಗಾಗಿ ನಾನು ಈ ಮಿಷಿನನ್ನು ಒಂದು ಆರ್ಡರ್ ಮಾಡಿದೆ. 10 to 15 ಮಿನಿಟ್ಸಲ್ಲಿ ನಿಮಗೆ ಬೆಣ್ಣೆ ಸಿಕ್ಬಿಡುತ್ತೆ ಮೊಸರಿಂದ. ನಮ್ಮನೇಲಿ ಮಾರ್ನಿಂಗ್ ಒಂದು 6 ಲೀಟರ್, ಈವ್ನಿಂಗ್ ಒಂದು 6 ಲೀಟರ್ ಇರುತ್ತೆ. ಅದರಲ್ಲಿ ನಾವು 1 ಲೀಟರ್ನ ಯೂಸ್ ಮಾಡಿಕೊಂಡ್ರು ಸಹ ಇನ್ನು 5 ಲೀಟರ್ ಅಂದರೆ ಪರ್ ಡೇ 10 ಲೀಟರ್ನ ನಾವು ಮೊಸರನ್ನ ಕಡಿಬೇಕಾಗಿರುತ್ತೆ. ನಾವು ನಮ್ಮ ಮನೇಲಿ ಹಂಡೆ ಅಂತ ಹೇಳ್ತೀವಿ, ಆ ಹಂಡೆನ ಯೂಸ್ ಮಾಡಿ ಮಜ್ಜಿಗೆಯನ್ನು ಮೊಸರನ್ನ ಕಡಿದು ಬೆಣ್ಣೆ ತೆಗಿತಾ ಇದ್ದೆ. ಇವಾಗ ನಾನು ಈ ಮಿಷಿನನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಅನ್ಕೋಬೋದು 10 ಲೀಟರ್ ಮೊಸರನ್ನ ಸುಮ್ಮನೆ ಯಾಕೆ ಮನೆಗೆ ಯೂಸ್ ಮಾಡ್ಕೋತಾ ಇದ್ದೀರಾ, ಅದನ್ನು ನೀವು ಡೈರಿಗೆ ಹಾಕ್ಬೋದಲ್ವಾ ಅಂತ. ನಾನಿವಾಗ ಗೂಗಲ್ ಮಾಡಿ ನೋಡಿದೆ, 1 ಲೀಟರ್ ಹಾಲಿಗೆ ಬೆಲೆ 64 ರೂಪೀಸ್ ಅಂತ ಇದೆ. ನೀವು ಯೂಶ್ವಲಿ ನೀವು ತಗೊಳ್ಳೋದ್ರಿಂದ ನಿಮ್ಗೆ ಅದ್ರ ಬೆಲೆ ಗೊತ್ತಿರುತ್ತೆ. ಬಟ್ ನಾವಿಲ್ಲಿ ಡೈರಿಗೆ ಏನಾದರೂ ಹಾಲನ್ನು ಹಾಕಿದರೆ ನಮಗೆ ಅಷ್ಟು ಅಮೌಂಟ್ ಸಿಗೋದಿಲ್ಲ, ಫಾರ್ಮಸಿಗೆ ಅಷ್ಟು ಅಮೌಂಟ್ ಸಿಗೋದಿಲ್ಲ. ಅಲ್ಲಿ ಜಸ್ಟ್ ಸಿಗೋದು ನಿಮಗೆ 25 to 30 ರೂಪೀಸ್ ಅಷ್ಟೇ ಸಿಗೋದು. ಅಲ್ಲಿ ನೀವು ಅಷ್ಟು ಅಮೌಂಟ್ಗೋಸ್ಕರ ಹಾಲನ್ನು ಡೈರಿಗೆ ಹಾಕೋ ಬದಲು ನಾನು ಮನೇಲಿ ತುಪ್ಪ ಮಾಡೋಣ, ಮಗು ಇದೆಲ್ಲ ಮನೇಲಿ ಹೇಗೂ ಯೂಸ್ ಆಗುತ್ತೆ ಅಂತೇಳಿ ಈ ಪ್ರೋಸೆಸ್ಸನ್ನು ಶುರು ಮಾಡಿದ್ದೀನಿ. ಇಲ್ಲಿ ನಮಗೆ 1 ವೀಕಿಗೆ 2 ಲೀಟರಷ್ಟು ತುಪ್ಪ ಸಿಕ್ಬಿಡುತ್ತೆ. ಸೊ ಇಲ್ಲಿ ಬಾಕ್ಸ್ ನೋಡ್ತಾ ಇದ್ದೀರಲ್ಲ, ಆ ಬಾಕ್ಸಲ್ಲಿ ಫುಲ್ ಆಗಿದ ತಕ್ಷಣ ನಾನು ತುಪ್ಪ ಮಾಡ್ತೀನಿ. ಅದು 1 ವೀಕಿಗೆ ಬೆಣ್ಣೆ ಫುಲ್ ಆಗಿಬಿಡುತ್ತೆ ಬಾಕ್ಸು. ಸೊ ಆ ಬೆಣ್ಣೆನ ತಗೊಂಡು ನಾನು ತುಪ್ಪ ಮಾಡ್ತೀನಿ. ಸೊ ನಿಮಗೆ ಬೆಣ್ಣೆಯಿಂದ ತುಪ್ಪ ಮಾಡೋದು ಹೇಗೆ ಅಂತ ನೋಡಬೇಕು ಅಂದರೆ, ಸೊ ನನ್ನ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ. ನನ್ನ ನೆಕ್ಸ್ಟ್ ವೀಡಿಯೋ ಬೆಣ್ಣೆಯಿಂದ ತುಪ್ಪ ಮಾಡೋದಾಗಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.